ಕೇವಲ ರಾಜಕೀಯ ಲಾಭಕ್ಕಾಗಿ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಜನೀತಿ ದೇಶಕ್ಕೆ ಅಪಾಯಕಾರಿ. ಅದೇ ಕೆಲಸವನ್ನು ಕಾಂಗ್ರೆಸ್ ಮುಂದುವರಿಸಿದೆ. ಹುಬ್ಬಳ್ಳಿ ಠಾಣೆ ಮೇಲೆ ದಾಳಿ ಮಾಡಿದವರು ಅವರು ದೇಶಪ್ರೇಮಿಗಳ ಅಥವಾ ರೈತರ ಅಥವಾ ಕನ್ನಡ ಪ್ರೇಮಿಗಳ? ಅವರು ಮತಾಂಧರು. ತನ್ನ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೋಮುಗಲಭೆ ಹಬ್ಬಿಸ್ತಕ್ಕಂಥ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಬರ್ತಾರೆ, ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಸ್ತಾರೆ. ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಕೆಟ್ಟ ರಾಜನೀತಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇವರಿಗೆ ಯಾವುದರಲ್ಲಿ ಹೊಡಿಬೇಕು? ಇವ್ರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಹೇಳಿ? ಇದಕ್ಕೆ ಶಬ್ದಗಳಿಂದ ಖಂಡಿಸಿದವ್ರು ಸಾಕಾಗೋದಿಲ್ಲ. ಜನ ಇವರಿಗೆ ಮುಖಕ್ಕೆ ಮಂಗಳಾರತಿ ಎತ್ತಬೇಕು, ಕ್ಯಾಕರ್ಸ್ ಉಗಿಬೇಕು, ಅವಾಗಲೇ ಬುದ್ಧಿ ಬರೋದು. ಈ ಕೆಟ್ಟ ರಾಜನೀತಿಯ ಪರಿಣಾಮ ಬಹುಶಃ ಇವರ ಮನಸ್ಥಿತಿಯೇ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದಕ್ಕೆ ನಿದರ್ಶನ. ನೋಡಿ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನಾ? ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇದುವರೆಗೂ 656 ಕೋಟಿ ರೂಪಾಯಿ ಹಾಲು ಉತ್ಪಾದಕ ಮಹಿಳೆಯರಿಗೆ ಸರ್ಕಾರ ಕೊಡಬೇಕಾದಂಥ ಸಬ್ಸಿಡಿಯನ್ನು ಬಾಕಿ ಉಳಿಸ್ಕೊಂಡಿದೆ. ಈ ಸರ್ಕಾರ ಬಂದ ಮೇಲೆ ಮೊದಲನೇ ವರ್ಷದಲ್ಲೇ 5 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿದ್ರು. ಆದರೂ ಹಾಲಿನ ಸಬ್ಸಿಡಿನ ಕೊಟ್ಟಿಲ್ಲ. ಬೆಲೆ ಏರಿಸ್ತಾರೆ, ಗ್ರಾಹಕನಿಗೆ ಹೊರೆ ಮಾಡ್ತಾರೆ. ಆದರೆ ಹಾಲು ಉತ್ಪಾದಕರಿಗೆ ಕೊಡಬೇಕಾದಂಥ ಹಣ ಕೊಡಲ್ಲ. ಹಾಲು ಉತ್ಪಾದಕರಿಗೆ ನೇರವಾಗಿ ಹೆಚ್ಚಳ ಮಾಡಿ ಕೊಡೋದಾದರೆ ನಮ್ಮದೇನೂ ತಕರಾರಿಲ್ಲ. ಆದರೆ ಇವರು ಬೆಲೆ ಏರಿಕೆ ಮಾಡಿ ಹಾಲು ಉತ್ಪಾದಕರಿಗೆ ಬರೆ ಹಾಕೋದಾದರೆ, ಗ್ರಾಹಕರಿಗೆ ಬರೆ ಹಾಕೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಬೆಲೆ ಹೆಚ್ಚಳ ಮಾಡಿ ಅದನ್ನು ಹಾಲು ಉತ್ಪಾದಕರಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋದಾದರೆ ಅದಕ್ಕೆ ನಮ್ಮದೇನೂ ತಕರಾರಿಲ್ಲ. ನಮ್ಮ ಭಾರತದ ಸಂವಿಧಾನದ ರಚನೆ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಚರ್ಚೆ ನಡೆಯುತ್ತೆ. ಆಗ ಕೆಲವರು ಮುಸಲ್ಮಾನರಿಗೆ ಮತೀಯ ಆಧಾರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ವಿರೋಧಿಸ್ತಾರೆ. ರಿಲಿಜಿಯಸ್ ರಿಸರ್ವೇಷನ್ ಅದು ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಎಳೆಯಾಗಿ ಬಿಡಿಸಿಟ್ಟು ಅದಕ್ಕೆ ಒಪ್ಪಿಗೆ ಕೊಡಲ್ಲ. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಅದು ಎಗೆನೆಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ, ಸಂವಿಧಾನ ವಿರೋಧಿ ಆಗುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗೆ ವಿರುದ್ಧವಾಗಿರ್ತಕ್ಕಂಥವ್ರು, ಅಂಥವ್ರು ಮಾತ್ರ ಮತೀಯ ಆಧಾರಿತ ಮೀಸಲಾತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಇದನ್ನು ನಾವು ಖಂಡಿಸ್ತೇವೆ. ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿ ಕೊಡೋದು ಅಂತ ಹೇಳಿದ್ರೆ ಜಿನ್ನಾನ ಸಮರ್ಥಕರು ಮಾತ್ರ ಇಂಥ ಮಾನಸಿಕತೆ ಹೊಂದಿರ್ತಾರೆ. ಜಿನ್ನಾನನ್ನು ಸಮರ್ಥನೆ ಮಾಡೋರು, ಪಾಕಿಸ್ತಾನವನ್ನು ಸಮರ್ಥನೆ ಮಾಡೋರು ಅಥವಾ ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನು ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರೂ ಇಂಥ ಯೋಚನೆ ಮಾಡೋದಿಲ್ಲ.